ನಮಸ್ತೆ ಆತ್ಮೇರೆ. ನೋಡಿ, ವಿಪರೀತ ಬಿಸಿಲು, ತುಂಬಾ ಬೇಸಿಗೆ. ರಸ್ತೆಯ ಪಕ್ಕದಲ್ಲಿ ಅನೇಕ ಜಾಗಗಳು ಖಾಲಿನೇ ಇದೆ. ಹಾಗೆ ಇಲ್ಲಿ ಒಂದು 2 ಮರ ಇದೆ ನೋಡಿ. ಒಂದು ಅದ್ಭುತವಾದ ಇದೊಂದು ಮರ. ಇದರದ್ದು ಕಾಯಿ ಈ ರೀತಿ ಬರುತ್ತೆ. ಈಗಾಗಲೇ ನಾವು ಇದರ ಬೀಜಗಳನ್ನೆಲ್ಲ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲಿ ನೋಡಿ, ಇದೊಂದು ಮರದಿಂದ ನೋಡಿ ಇಷ್ಟೆಲ್ಲ ಅಗಲ ನಮಗೆ ನೆರಳು ಸಿಕ್ಕುತ್ತೆ. ಹಾಗೆ ಅದ್ರ ಪಕ್ಕದಲ್ಲಿ ನೋಡಿ ಇನ್ನೊಂದು ಮರ ಇಲ್ಲಿ ನೋಡಿ. ಈಗ ಅಲ್ಲೆಲ್ಲ ಫುಲ್ ಬಿಸಿಲಿರುತ್ತೆ, ಆ ಕಡೆ ಎಲ್ಲ ಫುಲ್ ಬಿಸಿಲಿರುತ್ತೆ. ನೋಡಿ ಇಲ್ಲಿ ಜಾಗದಲ್ಲಿ ಹೇಗೆ ಇಲ್ಲಿ ನೆರಳಿದೆ ಅಂತ ನೋಡಿ. ಇದೊಂದು ಗಿಡ ಜಾಗವನ್ನ ಕವರ್ ಮಾಡಿದೆ. ಮತ್ತೆ ಎಷ್ಟು ಒಂದು ನೆರಳನ್ನು ಕೊಡುತ್ತೆ, ಎಷ್ಟು ಒಂದು ಆಮ್ಲಜನಕವನ್ನು ಕೊಡುತ್ತೆ ಜನರಿಗೆ. ಆಮೇಲೆ ಇಲ್ಲೇ ವ್ಯಾಪಾರ ಮಾಡೋರು ಇಲ್ಲೇನೆ ಕಬ್ಬನ್ ಜ್ಯೂಸ್ ಎಲ್ಲ ಇಟ್ಕೊಂಡು ಬೇರೆ ಬೇರೆ ಅಂಗಡಿಗಳೆಲ್ಲ ಇಟ್ಕೊಂಡು ರಸ್ತೆ ಪಕ್ಕದಲ್ಲಿ ಇಲ್ಲಿ ವ್ಯಾಪಾರ ಮಾಡೋರು ಮಾಡ್ತಾರೆ. ನೋಡಿ, ಈ ಮರ ಬಹಳ ಅದ್ಭುತವಾಗಿ ಬೆಳೆದಿದೆ ನೋಡಿ. ರಸ್ತೆಗೂ ನೆರಳಾಯ್ತು, ಆಮೇಲೆ ಸುತ್ತಮುತ್ತ ಜನ ಒಂದು ಕುತ್ಕೊಳ್ಳೋಕ್ಕೂ ಒಂದು ವ್ಯಾಪಾರ ಮಾಡೋಕ್ಕೂ ನೋಡಿ ಇಷ್ಟಾಗ್ಲ ಈ ಜಾಗ ಕವರ್ ಮಾಡಿದೆ. ಸುಮಾರು ಒಂದು ಈ ಎಲ್ಲಿ ನಿಮ್ಗೆ ಇಷ್ಟಾಗ್ಲ ನೆರಳು ಕಾಣುತ್ತೆ, ಇಲ್ಲಿ ಒಂದು 500 ಜನ ಕುತ್ಕೊಳ್ಳೋಷ್ಟು ಅಗಲವಾಗಿದೆ. ಬಹಳ ಅದ್ಭುತವಾಗಿದೆ. ಇಂಥ ಮರಗಳನ್ನ ನೋಡಿದ ಮೇಲೆನೆ ನಮ್ಗೆ ಎಷ್ಟೋ ಮನಸ್ಸಿಗೆ ಎಷ್ಟೋ ಬದಲಾವಣೆಗಳು ಕಾಣಿಸ್ತವೆ. ಅದಕ್ಕೆ ನಾವು ಇದನ್ನ ರಸ್ತೆಯಲ್ಲಿ ಈ ಮರಗಳನ್ನ 60 ಅಡಿಯಲ್ಲಿ ಜಿಗ್ಜಾಗ್ ಆಗಿ ನೋಡಿ. ಈಗ ಇಲ್ಲೊಂದು ಮರ ಇದೆ, ಇನ್ನೊಂದು 60 ಅಡಿಯಲ್ಲಿ ಅಲ್ಲೊಂದು ಜಿಗ್ಜಾಗ್. ಹಾಗೆ ಇಲ್ಲಿಂದ ಹೀಗೆ ಈ ತರ ಮರಗಳನ್ನ ನೆಡಬೇಕು ಅಂತ ಹೇಳಿ ನಾವೊಂದು ಅನೇಕ ತರ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಇಲ್ಲಿ ನೋಡಿ, ಈಗ ನಿಮ್ಗೆ ನಾನು ಯಾಕೆ ರಸ್ತೆ ಪಕ್ಕದಲ್ಲಿ ನಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ, ಈಗ ಈ ರಸ್ತೆಯಲ್ಲಿ ತಾರ್ ರಸ್ತೆ ಇದೆ. ಇಲ್ಲಿ ಇದೇನಾದ್ರು ಸರ್ಕಾರ ನಾಳೆ ಏನೊಂದು 5 ಅಡಿ ಅಗಲ ಮಾಡ್ತೀನಿ ಅಥವಾ 10 ಅಡಿ ಅಗಲ ಮಾಡ್ತೀನಿ ಅಂದ್ರೆ ಅದು ಇಲ್ಲಿಗೆ ಬರುತ್ತೆ. ಆಗ ಏನಾಗುತ್ತೆ, ಈ ಮರವನ್ನ ಕಣ್ಣು ಮುಚ್ಕೊಂಡು ತೆಗೆದಾಕ್ಬಿಡ್ತಾರೆ. ಈ ಮರದಿಂದ ಎಷ್ಟು ಅನುಕೂಲ ಇದೆ ಅನ್ನೋದನ್ನ ಅವ್ರು ತಿಳ್ಕೊಳ್ಳೋದಿಲ್ಲ, ಅದರಿಂದ ಕಣ್ಣು ಮುಚ್ಕೊಂಡು ತೆಗಿತಾರೆ. ಅದರಿಂದ ನಾನು ಹೇಳೋದು, ರಸ್ತೆ ಮಧ್ಯದಲ್ಲಿ ಡಿವೈಡರ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಮರಗಳನ್ನ ನಟ್ಬಿಟ್ರೆ ಎಡಗಡೆಗೆ ಬಲಗಡೆಗೆ ಚೆನ್ನಾಗಿ ನೆರಳಾಗುತ್ತೆ. ನಾಳೆಗೆ ರೋಡ್ ಮಧ್ಯದಲ್ಲಿ ಅವು ಅಗಲ ಮಾಡ್ಕೊಂಡು ಬರ್ತಾರೆ ವಿನ ಮಧ್ಯದಲ್ಲಿ ಇರೋ ಗಿಡಗಳು ಹಾಗೆ ಇರುತ್ತೆ. ಅದಕ್ಕೆ ಡಿವೈಡರ್ ಅಲ್ಲಿ ಇರಲ್ಲ, ಅಲ್ಲಿ ಇಂಥ ಗಿಡಗಳನ್ನು ನಡ್ಬೋದು. ಈಗ ಗೌರ್ಮೆಂಟ್ ರಸ್ತೆ ಅಗಲ ಮಾಡೋದು ಕ್ರಮೇಣ ಈಗ ಇಲ್ಲಿಂದ ಈ ಜಾಗದಲ್ಲಿದೆ, ವೆಹಿಕಲ್ ಹೋಗ್ತಾ ಇದೆ. ಏನಾದ್ರು 10 ಅಡಿ 15 ಅಡಿ ಮಾಡ್ಬೇಕಂದ್ರೆ ಈ ಗಿಡ ಬಲಿಯಾಗುತ್ತೆ. ಆಗ ಇದನ್ನ ಯಾರು ಕೇಳೋದಿಲ್ಲ. ನಮ್ಮ ಪರಿಸರವಾದಿಗಳು ಯಾರು ಕೇಳೋದಿಲ್ಲ, ಸರ್ಕಾರವನ್ನು ಗಮನಿಸೋದಿಲ್ಲ. ಅವರಿಗೆ ರಸ್ತೆ ಅಗಲ ಮಾಡ್ಬೇಕನ್ನೋ ಲೆಕ್ಕದಲ್ಲಿ ಇಂತಹ ಒಂದು ಬೃಹತ್ಕಾರವಾದ ಮರಗಳನ್ನೆಲ್ಲ ಅವರು ನಾಶ ಮಾಡ್ಬಿಡ್ತಾರೆ. ಅದನ್ನ ಅದಕ್ಕೆ ಸಾಧ್ಯವಾದಷ್ಟು ಇಂಥದನ್ನ ಗ್ರೌಂಡ್ಗಳಲ್ಲಿ, ಶಾಲಾ ಕಾಲೇಜ್ಗಳಲ್ಲಿ, ಗ್ರೌಂಡ್ಗಳ ಸುತ್ತ, ಆಮೇಲೆ ಸ್ಟೇಡಿಯಂಗಳ ಪಕ್ಕದಲ್ಲಿ, ಸ್ಕೂಲು, ಕಾಲೇಜು, ಸರ್ಕಾರದ ಗೋಮಾಳ, ಎಲ್ಲೆಲ್ಲಿ ಜಾಗ ಖಾಲಿ ಸಿಗ್ತವೆ, ಬರಡು ಭೂಮಿ ಅಂತ ಎಲ್ಲೆಲ್ಲಿದೆ ಅಲ್ಲೆಲ್ಲವನ್ನ ಈ ಮರವನ್ನು ಹಾಕ್ಬೋದು. ಈ ಮರದ ಹೆಸರು ನನಗೆ ಕರೆಕ್ಟ್ ಆಗಿ ಅಷ್ಟು ನನಗೆ ಗೊತ್ತಿಲ್ಲ. ಇದೊಂದು ಕಾಯಿ ರಸ್ತೆಯ ಪಕ್ಕದಲ್ಲೆಲ್ಲ ನೀವು ನೋಡಿರ್ತೀರಿ. ಈಗಾಗಲೇ ನಾವು ಕೇತುಪುರ, ಬನ್ನೂರು ಆ ರಸ್ತೆಯಲ್ಲಿ ಈ ಮರದಲ್ಲಿ ಇಂಥ ಕಾಯಿಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಈಗಾಗಲೇ ಸುಮಾರು ಒಂದು 40-50 ಸಾವಿರ ಬೀಜವನ್ನ ನಾವು ಇದನ್ನ ಕಲೆಕ್ಟ್ ಮಾಡಿ ನರ್ಸರಿಯಲ್ಲಿ ಗಿಡಗಳನ್ನ ಮಾಡ್ತಾ ಇದ್ದೇವೆ. ಇದನ್ನ ಆದಷ್ಟು ಕಡೆಗೆ ನಡಬೇಕು ಅನ್ನೋದು ಒಂದು ಉದ್ದೇಶ. ನೋಡಿ, ಈ ಮರ ಇಂಥ ಒಂದು ಸುಂದರವಾದ ಮರ ಈ ತರ ಸೃಷ್ಟಿಯಾಗಬೇಕಾದ್ರೆ ಬಾರಿ ಕಷ್ಟ ಇದೆ. ನಾವು ಏನ್ ಬೇಕಾದ್ರೂ ಕಟ್ಬೋದು, ಬೇಕಾದ್ರೆ ಇನ್ನೂ ಹೊಸದಾಗಿ 4 ವಿಧಾನಸೌಧ ಕಟ್ಬೋದು, ಚಿಂತೆ ಮಾಡ್ಬೇಡಿ. ಇನ್ನೂ 4 ವಿಧಾನಸೌಧ ಬೇಕಾದ್ರೆ ಕಟ್ಬೋದು. ಆದ್ರೆ ಇಂಥ ಮರ ಗಿಡಗಳನ್ನ ನಡೆಸೋದು ಒಳ್ಳೆಯ ಒಂದು ಕೆಲಸ. ಒಂದು ಮರ ಒಂದು ದಿನಕ್ಕೆ 3 ಜನರಿಗೆ ಆಕ್ಸಿಜನ್ ಕೊಡ್ತದೆ. ಒಬ್ಬ ವ್ಯಕ್ತಿ, ನಾನು ಪದೇ ಯಾಕೆ ಇದನ್ನ ಹೇಳ್ತೀನಿ, ಒಬ್ಬ ವ್ಯಕ್ತಿ ಒಂದಿನ ಅನಾರೋಗ್ಯ ಅಂತ ಐಸಿಯುನಲ್ಲಿ ಇದ್ರೆ 25,000-30,000 ಸಾವಿರ. ಸಾಮಾನ್ಯ ಲಕ್ಷ ಹಾಸ್ಪಿಟಲ್ಗಳು ಇದೆ. ಒಂದು ದಿನ ಐಸಿಯುನಲ್ಲಿ ₹1,00,000 ಫೀಸ್ ತಗೊಳ್ಳೋಂತ ಹಾಸ್ಪಿಟ್ಲ್ಗಳು ಇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯುನಲ್ಲಿ ಇರೋದಿಲ್ಲ, ಅವೆಲ್ಲ ಇಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವರೆಲ್ಲ ಫ್ರೀ ಮಾಡ್ಬೇಕಾಗ್ತದೆ ಅಂದ್ಬಿಟ್ಟು. ಆಮೇಲೆ ಸಾಮಾನ್ಯದಲ್ಲಿ ಒಂದು 20,000-25,000 ಸಾವಿರ ತಗೊಳ್ತಾರೆ. ಅಂದ್ರೆ ಒಂದು ಮರ 3 ಜನರಿಗೆ ಆಕ್ಸಿಜನ್ ಕೊಡ್ತಂತ ಹೇಳಿದ್ರೆ ಒಂದು ಮರದಿಂದ ಪ್ರತಿದಿನ ನಮ್ಗೆ ₹60,000-70,000 ಸಾವಿರ ಅಷ್ಟು ಆಮ್ಲಜನಕವನ್ನ ಜನರಿಗೆ ಕೊಡ್ತಾ ಇದೆ. ಅದು ಬೇರೆ ಬೇರೆ ರೂಪದಲ್ಲೆಲ್ಲ ಅದು ಉಪಯೋಗ ಆಗ್ತಾ ಇದೆ. ಅದರಿಂದ ದಯಮಾಡಿ ಈ ಮರವನ್ನ ನಡೆಯುವಂತ ನಮ್ಮ ಯೋಜನೆಗೆ ನೀವೆಲ್ಲರೂ ಕೈ ಜೋಡಿಸಿ. ನಮ್ಗೇನಿಲ್ಲ, ಆ ಮರ ಗಿಡ ಎಲ್ಲ ನೆಟ್ಟೋ ಜವಾಬ್ದಾರಿ ನಾವು ತಗೊಳ್ತೀವಿ. ಅದಕ್ಕೆ ಟ್ರೀ ಗಾರ್ಡನ್ ಮಾಡೋಕೆ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕೆಂದ್ರೆ ಒಂದು ಮರವನ್ನ ಒಂದು 4 ವರ್ಷ 5 ವರ್ಷ ನಾವು ಅದನ್ನ ಕಾಪಾಡ್ಕೊಳ್ಬೇಕು. ಮತ್ತೆ ಇದು ತಾರ್ ರಸ್ತೆ. ಇಲ್ಲಿಂದ ನಮ್ಗೆ ಈಗ ಸರ್ಕಾರ ನಾಳೆಗೆ ಅಗಲ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿಂದ ಒಂದು 4-5 ಅಡಿ 6 ಅಡಿಗೆ ಹೋಗ್ಬೇಕು. ಈ ರಸ್ತೆ 10 ಅಡಿ ಮಾಡ್ತೀವಿ ಅಂದ್ರೆ ಈ ಮರನೂ ಹೋಯ್ತು, ಆ ಮರನೂ ಹೋಯ್ತು, ಕಂಪ್ಲೀಟ್ ಜಾಗ ಬೋಳಾಗ್ಬಿಡ್ತದೆ.
ಎಲ್ಲಾ ಬಹುರಾಷ್ಟ್ರ ಕಂಪನಿಯವರ ರಾಜಕಾರಣಿಗಳಿಗೂ ಒಂದೇ ಒಂದು ಹುನ್ನಾರ, ಜನರಿಗೆ ಒಳ್ಳೆಯ ವಾತಾವರಣ ಸಿಕ್ಬಾರ್ದು, ಒಳ್ಳೆಯ ಆಹಾರ ಸಿಕ್ಬಾರ್ದು, ಒಳ್ಳೆಯ ಉದ್ಯೋಗ ಸಿಕ್ಬಾರ್ದು, ಒಳ್ಳೆಯ ವಿದ್ಯೆ ಸಿಕ್ಬಾರ್ದು, ಒಳ್ಳೆಯ ಆರೋಗ್ಯ ಸಿಕ್ಬಾರ್ದು, ಒಳ್ಳೆಯ ವಾತಾವರಣ ಸಿಕ್ಬಾರ್ದು ಅಂತ ಹೇಳೋದು ಇವ್ರದ್ದು ಒಳಗಡೆ ಇರುವಂತ ಒಂದು ಹಿಡನ್ ಅಜೆಂಡಾ. ಇವ್ರದೆಲ್ಲ ರಾಜಕಾರಣಿಗಳು ಹಿಡನ್ ಅಜೆಂಡಾ. ಅದರಿಂದ ಏನ್ ಮಾಡಿದ್ರೆ ಇಂಥದ್ದೆಲ್ಲ ನಾಶ ಮಾಡಿ ಕಂಪನಿಯವರಿಗೆಲ್ಲ ನಮ್ಮನ್ನ ತಗೊಂಡೋಗಿ ಅಡ ಇಟ್ಬಿಟ್ಟು ಅವರಿಂದ ನಾವು ಆಕ್ಸಿಜನ್ ಅವ್ರು ಕೊಡುವಂತ ಆಹಾರ ತಿನ್ಕೊಂಡು ನಾವೆಲ್ಲರೂ ಗುಲಾಮರಾಗಿ ಬದುಕಬೇಕು ಅಂತ ಹೇಳಿ ಇವ್ರೆಲ್ಲ ಯೋಜನೆಗಳು ನಡೀತಾ ಇದೆ. ಅದರಿಂದ ನೀವೇ ಎಚ್ಚೆತ್ಕೊಳ್ಬೇಕು. ಯಾರನ್ನ ಹೇಳಿ ಏನು ಪ್ರಯೋಜನ ಇಲ್ಲ. ಎಚ್ಚೆತ್ಕೊಳ್ಬೇಕಂದ್ರೆ ಏನು, ಈಗ ತಮಿಳ್ನಾಡಲ್ಲಿ ಆಯ್ತಲ್ಲ, ಯಾರೋ ಬರ್ಲಿ, ಯಾಕಂದ್ರೆ ಹಳಬರ್ನ ತೆಗಿಬೇಕು. ಎಲ್ಲಾ ಕಡೆನೂ ಅಷ್ಟೇ, ಹಳಬರ್ನ ತೆಗಿಬೇಕು, ಹೊಸ ಮುಖನ ಪರಿಚಯ ಮಾಡಿ. ಹಳಬರ್ನೆಲ್ಲ ಆಗ್ತಾ ಇದ್ರೆ ಏನಾಗ್ತದೆ, ನಮ್ದೇ ಸಾರ್ವಭೌಮ ನಾವೇ ಅಂತ ಆಗ್ತದೆ. ಹಾಗೆ ಬದಲಾವಣೆ ತಮಿಳ್ನಾಡಲ್ಲಿ ಆಯ್ತಲ್ಲ, ಅದನ್ನ ನೀವು ನೆಕ್ಸ್ಟ್ ಕರ್ನಾಟಕದಲ್ಲಿ ಏನ್ ಮಾಡ್ಬೋದು, KRS ಪಾರ್ಟಿಯನ್ನು ಗೆಲ್ಲಿಸಿ ನೋಡೋಣ. ಅವರು ಒಂದ್ ಸ್ವಲ್ಪ ದಿನ ಇರಲಿ. ಇವ್ರನ್ನ ಒಂದು 5 ವರ್ಷ ಉಪವಾಸ ಕೆಳಗಿದ್ರೆ ಇವ್ರಿಗೆಲ್ಲ ಈ ಪರಿಸರ, ಪ್ರಕೃತಿ, ಜನರ ಮೇಲೆ ಅವಾಗ ಪ್ರೀತಿ ಬರ್ತದೆ. ಇಲ್ರಿ ಇವ್ರಿಗೆ ಪ್ರೀತಿ ಬರೋದಿಲ್ಲ. ಇದೆಲ್ಲ ಇರೋದು ಯಾರ ಕೈಯಲ್ಲಿ? ಜನರ ಕೈಯಲ್ಲಿ. ನಾನು ರಾಜಕೀಯ ಮಾತಾಡಬೇಡಿ ಮಾತಾಡಬಾರ್ದು ಅಂತ ಹೇಳಿದ್ರೆ, ನೀನ್ ಮಾತಾಡೋರು ಯಾರು? ಎಲ್ಲರೂ ಬಾಯಲ್ಲಿ ಉಪ್ಪು ಹಾಕೊಂಡು ಸಪ್ಪೆ ಸಪ್ಪೆ ಅಂದ್ರೆ ಯಾರಾದ್ರೂ ಒಬ್ರು ಹೇಳ್ಬೇಕಲ್ಲ, ಇದು ಉಪ್ಪು ಇದೆಯಪ್ಪ ಸರಿ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಈ ರೀತಿ ನೀವು ಎಚ್ಚರ ವಹಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಉಳಿಗಾಲ. ಅದ್ ಬಿಟ್ಟು ನಮ್ಮ ಕೈಲಿ ಏನು ಆಗಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನಿಮ್ ಕೈಲಿ ಎಲ್ಲವೂ ಆಗುತ್ತೆ, ನೀವು ಮಾಡ್ಬೋದು ಅಷ್ಟೇ, ಮನಸ್ಸು ಮಾಡ್ಬೋದು. ನಾವು ಎಲ್ಲೋ ರಸ್ತೆ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಹೋದಾಗ ನೋಡಿದ್ನೆಲ್ಲ ಇದೆಲ್ಲ ಇನ್ನೂ ಬೀಜಗಳನ್ನ ಕಲೆಕ್ಟ್ ಮಾಡಿ, ಆದ್ರೆ ಇದೇನಪ್ಪ ಅಂದ್ರೆ ಜರ್ಮಿನೇಷನ್ ಬಹಳ ಕಡಿಮೆ ಇದು. ಅದರಿಂದ ನಾವು 50-60 ಸಾವಿರ ಬೀಜನ ಕಲೆಕ್ಟ್ ಮಾಡಿ ಇಡ್ತೀವಿ, ಜರ್ಮಿನೇಷನ್ ಕಡಿಮೆ ಇರೋದ್ರಿಂದ ನಾವು ಆದ್ರೂ ಇನ್ನೂ ಕೆಲವು ಕಡೆ ಎಲ್ಲ ಇನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಉಪಯೋಗ ಬರ್ತದೆ. ನಮಸ್ತೆ. ನೋಡಿ, ಇದು 60 ಅಡಿಗೆ ಜಿಗ್ಜಾಗ ಹಾಕೋದ್ರಿಂದ ಈ ಮರ ಇಲ್ಲಿದ್ರೆ ಅದ್ರ ಸೈಡಲ್ಲಿದ್ರೆ ಈ ಮರದ ನರಳು ಇಲ್ಲಿ ಸೇರ್ತದೆ. ಹಾಗೆ ನಾವು ಪ್ರತಿ ಒಂದು 60 ಅಡಿಗೆ ದೊಡ್ಡ ಮರವನ್ನು 60 ಅಡಿ ಹಾಕಿದ್ರೆ ಅದು 30-40 ಅಡಿ ಅದು ಕವರ್ ಆಗ್ತದೆ. ಹಾಗೆ ಈ ರಸ್ತೆ ಪಕ್ಕದಲ್ಲಿ ಈ ತರ ಎಲ್ಲ ಹಾಕ್ಬೋದು. ಆಮೇಲೆ ಇದು ಮಧ್ಯದಲ್ಲಿ ಬೇಕಾದ್ರೆ ನಾವು ಹೊಂಗೆಯನ್ನು ಹಾಕ್ಬೋದು. ಹೊಂಗೆಗಳನ್ನು ಬೇರೆ ಕಡೆ ಎಲ್ಲ ಹಾಕ್ಬೋದು. ಆ ರೀತಿ ಬೇರೆ ಬೇರೆ ಅರಳಿ ಮರ, ಆಲದ ಮರ, ಔದಂಬರ, ಇನ್ನು ಬೇರೆ ಬೇರೆ ಗಿಡಗಳನ್ನೆಲ್ಲ ನಾವು ಬಿಲ್ಪತ್ರೆ ಗಿಡ ಇಂಥವನ್ನೆಲ್ಲ ಹಾಕ್ಬೋದು. ಆದ್ರೆ ಈ ಗಿಡ ನರಳಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತದೆ. ಬೇಸಿಗೆಯಲ್ಲಿ ನೋಡಿ, ಸಂಪೂರ್ಣ ನೋಡಿ, ಮರದ ಆಕಾರ ನೋಡಿ. ನಿಮ್ಗೆ ಒಂದು ಶಾಂಪಲ್ ನಾನು ತೋರಿಸ್ತದಷ್ಟೇ. ಇಂಥದ್ದೆಲ್ಲ ನಾನು ಸಮಯದಲ್ಲಿ ಸಿಕ್ಕಿದಾಗ ನಾನು ನಿಮ್ಗೆ ಇದನ್ನ ಹೇಳ್ತೇನೆ. ಈಗೆಲ್ಲ ಇಂಥ ಜಾಗದಲ್ಲಿ ನೋಡಿ, ಈ ಕಡೆ ಸೈಡ್ ನಲ್ಲಿ ಎಲ್ಲ ಖಾಲಿ ಇದೆ. ಇದೆಲ್ಲ ಖಾಲಿ ಬೀಳ್ ಜಮೀನು. ಇಲ್ಲೆಲ್ಲ ಮರಗಳನ್ನ ಹಾಕ್ಬೋದಲ್ವಾ? ಅದೆಲ್ಲ ಕಡೆನೂ ಹೋಗಿ ಪ್ರಕೃತಿಗೆ ತುಂಬಾ ಅನುಕೂಲ ಆಗ್ತದೆ. ನೋಡಿ, ಅಲ್ಲಿ ಹೊಂಗೆ ಅಲ್ಲೊಂದು ಇದೆ, ಆಲ್ರೆಡಿ ಹೊಂಗೆ ಇದೆ, ಅದ್ರ ಪಾಡಿಗೆ ಅದು ಸೇವೆ ಮಾಡ್ತಾ ಇದೆ. ಅದೇನು ತಗೊಳ್ಳೋದಿಲ್ಲ. ಅನೇಕ ಮರಗಳು ನಾವು ಹಾಕೋದ್ರಲ್ಲಿ ಗೊಬ್ಬರ, ನೀರು ಇವೆಲ್ಲ 1 ವರ್ಷ 2 ವರ್ಷ ಮಾತ್ರ ಅಷ್ಟೇ. ಆಮೇಲೆ ಅವೇ ಸ್ವಾಭಾವಿಕವಾಗಿ ಬೆಳೀತವೆ. ಅವು ಏನು ಕೇಳೋದಿಲ್ಲ, ಕೊಡೋದನ್ನೇ ಕಲ್ತಿದೆ. ಅದರಿಂದ ನಾವು ಕೂಡ ಅಷ್ಟೇ ಸಮಾಜಕ್ಕೆ, ಪ್ರಕೃತಿಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು. ಅದೇ ನಿಜವಾದ ಒಂದು ದೊಡ್ಡ ಸೇವೆ. ನೀವು 1000 ಬಿಲ್ಡಿಂಗ್ ಕಟ್ಟಿ 100 ಎಕರೆ ಜಮೀನಿಟ್ಟು ಬ್ಯಾಂಕಲ್ಲಿ 1000 ಕೋಟಿ ದುಡ್ಡು ಇಟ್ಬಿಟ್ಟು ಹೋಗಿ ಅದು ಪ್ರಯೋಜನ ಇಲ್ಲ. ದಯಮಾಡಿ ಅಲ್ಲಿ ದುಡ್ಡು ಏನಾದಿದೆ ತೆಗೆದು ಪರಿಸರ ಸೇವೆಗೆ ಬಳಸಿ. ತುಂಬಾ ಅನುಕೂಲ ಆಗ್ತದೆ. ನಾವು ನಿಮ್ ಜೊತೆಲಿ ಇರ್ತೀವಿ, ನೀವು ನಮ್ಮ ಜೊತೆ ಸೇರಿ ಅಥವಾ ನಾವೇ ನಿಮ್ ಜೊತೆ ಸೇರ್ತೇವೆ. ಒಟ್ಟಿನಲ್ಲಿ ಇಂಥದ್ದೊಂದು ಒಳ್ಳೆ ಮಹತ್ ಕಾರ್ಯವನ್ನ ಮಾಡ್ಲಿಕ್ಕೆ ನೀವೆಲ್ಲರ ಸಪೋರ್ಟ್ ಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಆಮ್ಲಜನಕ ಕೊರತೆಯಿಂದಾನೇ ಈ ಗ್ಲೋಬಲ್ ವಾರ್ಮಿಂಗು, ಎನ್ವೈರ್ಮೆಂಟ್, ಧೂಳು, ಕಸ, ಕಡ್ಡಿ ಎಲ್ಲ ಇದಾಗಿದೆ. ಇವತ್ತು ಡೆಲ್ಲಿಯಲ್ಲಿ ಅಷ್ಟು ಬೇವಿನ ಮರ ಇದ್ರೂ ಕೂಡ ಅಲ್ಲಿ ಆಕ್ಸಿಜನ್ ಕೊರತೆ ಆಗಿದೆ. ಇನ್ನು ಮುಂದೆ ಆಕ್ಸಿಜನ್ ಕೂಡ ನಾವು ದುಡ್ಡು ಕೊಟ್ಟು ಕಿಟ್ಟಲ್ಲಿ ಬಾಕ್ಸ್ ಅಲ್ಲಿ ತಗೊಂಡು ಉಸಿರು ಹೇಳ್ಕೊಳ್ಳುವಂತ ಸ್ಥಿತಿ ಬಂದ್ಬಿಡ್ತದೆ. ಅದರಿಂದ ದಯಮಾಡಿ ಮರ ನಡೋದು ಒಂದೇ ಇದಕ್ಕೆ ಪರಿಹಾರ. ಎಂತ ಬಿಸಿಲೇ ಇರ್ಲಿ, ಎಂತ ಒಂದು ಮಳೆ ಬೇಕು, ಒಳ್ಳೆ ನರಳು ಬೇಕು, ಅಥವಾ ಒಳ್ಳೆ ಆರೋಗ್ಯ ಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ ಭೂಮಿ ಮೇಲೆ ಇರೋದೇನಪ್ಪ ಅಂದ್ರೆ ಮರ ಗಿಡಗಳನ್ನ ನಡೋದು. ಅದರಲ್ಲೂ ವಿಶೇಷವಾಗಿ ನೀರನ್ನ ಕಮ್ಮಿ ತಗೊಂಡು ನಡುವಂತ ಮರಗಳನ್ನ ನಡೋದು. ಹಲಸಿನ ಮರ, ನಿಮ್ಮ ಕೃಷಿಯಲ್ಲಿ ಹೊಂಗೆ, ನುಗ್ಗೆ ಗಿಡಕ್ಕೆಲ್ಲ ನೀರು ಬಹಳ ಕಡಿಮೆ ಸಾಕು. ಅದರಲ್ಲಿ ಬರುವಂತ ಎಲೆ, ಸೊಪ್ಪು, ತರಕಾರಿ ಅದ್ಭುತ. ಅಗಸೆ, ಇಂಥಕ್ಕೆಲ್ಲ ನೀರು ಕಡಿಮೆ ಸಾಕು ನಿಮ್ಮ ಕೃಷಿಯಲ್ಲಿ. ನೀವು ಮರ ಗಿಡ ರಸ್ತೆಯಲ್ಲಿ ನಡೆದ್ರೆ ಅರಳಿ ಮರ, ಆಲದ ಮರ, ಹೊಂಗೆ ಮರ, ಆಮೇಲೆ ಈಗ ಇದು ತೋರಿಸಿದ್ದು ಈ ಮರ, ಆಮೇಲೆ ಹತ್ತಿ, ಹೀಗೆ ಬೇರೆ ಬೇರೆ ಬಿಲ್ಪತ್ರೆ, ಬ್ಯಾಲದ ಹಣ್ಣು, ಹುಣಸೆ ಮರ, ಇಂಥೆಲ್ಲಾ ಮರಗಳನ್ನ ನಡಿ 2 ವರ್ಷ ಕಾಪಾಡಿ. ಆಮೇಲೆ ಇರುತ್ತೆ. ನಮ್ಮ ರಾಜ್ಯದಲ್ಲಿ ಅನೇಕ ನದಿಗಳಿಗೆಲ್ಲ ಅಣೆಕಟ್ಟು ಕಟ್ಟಿ ಕಾಲುವೆಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಆ ಕಾಲುವೆಗಳ ಪಕ್ಕದಲ್ಲೇ ನಡೆದ್ರೆ ಎಷ್ಟೋ ಕೋಟ್ಯಾಂತರ ಗಿಡಗಳನ್ನ ನಡ್ಬೋದು. 6 ಕೋಟಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. 6-7 ಕೋಟಿ ಜನ ಇದ್ದಾರೆ. ಅಟ್ಲೀಸ್ಟ್ ನಾವು ಒಂದು 5 ಕೋಟಿ ಗಿಡನಾದ್ರೂ ನಡ್ಬೋದು. ಜೂನ್ 5ನೇ ತಾರೀಕಿಗೆ ನಮ್ಮ ಪರಿಸರ ದಿನ. ಆದ ದಿನ ಎಲ್ಲಾರು ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಜೂನ್ 6ನೇ ತಾರೀಕಿಂದ ನಮ್ಮ ಈ ಕೆಲಸವನ್ನ ನಾವು ಎಲ್ಲಾ ಕಡೆನೂ ಶುರು ಮಾಡ್ತೀವಿ. ದಯಮಾಡಿ ಎಲ್ಲೆಲ್ಲಿ ಜಾಗ ಇದೆ ನಮಗೂ ತಿಳಿಸಿ, ನಾವು ಬಂದು
ನಡ್ತೇವೆ. ಅದಕ್ಕೆ ಟ್ರೀ ಗಾರ್ಡನ್ ಗಿರೋ ವ್ಯವಸ್ಥೆಯನ್ನ ಯಾರಾದರೂ ದಾನಿಗಳಿದ್ರೆ, ಸಮಾನ ಮನಸ್ಸಿನವರಿದ್ರೆ ನೀವು ನಮ್ಮ ಜೊತೆಲಿ ಸೇರಿ ಕೈ ಜೋಡಿಸಿ ಸಹಾಯ ಮಾಡ್ಬೋದು. ನಮಸ್ತೆ.